ಇಫ್ ಯು ರಿಯಲಿ ಡೋಂಟ್ ಮೈಂಡ್ ಒಂಚೂರು ಒಂದೆರಡು ಲೈನ್ ನಮಗೋಸ್ಕರ. ಖಂಡಿತ ಮೇಡಮ್, ಇದು ಏನು ಕೋಇನ್ಸಿಡೆನ್ಸು ಏನೋ ನನಗೆ ಗೊತ್ತಿಲ್ಲ. ಇವತ್ತು ಯಾರೋ ಅದನ್ನು ಸ್ಟೋರಿಯಾಗಿ ಹಾಕಿದ್ರು ಆ ಹಾಡನ್ನು. ಈಗ ನೀವು ಬರೋಕ್ಕೆ ಜಸ್ಟ್ ಒಂದು 1 hour ಮುಂಚೆ ನಾನು ಕೇಳಿದೆ. ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, ನೂರಾರು ನಮಸ್ಕಾರ ಸಿರಿಪಾದಕ್ಕೆ. ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, ನೂರಾರು ನಮಸ್ಕಾರ ಸಿರಿಪಾದಕ್ಕೆ. ಶರಣೆಂದ ಭಕ್ತರಿಗೆ ನೀ ಕಲ್ಪವಲ್ಲಿ, ಶರಣೆಂದ ಭಕ್ತರಿಗೆ ನೀ ಕಲ್ಪವಲ್ಲಿ. ನಿನಗಾರು ಸರಿಸಾಟಿ ಮೂಲೋಕದಲ್ಲಿ. ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, ನೂರಾರು ನಮಸ್ಕಾರ ಸಿರಿಪಾದಕ್ಕೆ. ವಾವ್, ಥ್ಯಾಂಕ್ ಯು ಸೋ ವೆರಿ ಮಚ್. ನಮ್ಮಮ್ಮಂಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ತುಂಬ ಸ್ಟೇಜ್ ಫಿಯರ್ ಅವಾಗ. ಆದ್ರೂ ಇಲ್ಲ, ನೀವು ಕಲಿಬೇಕು, ನೀವು ಹಾಡಬೇಕು ಅಂತ ನಾವು 3 ಜನ, ನಮ್ಮ ಅಕ್ಕನಿಗೆ, ನನ್ನ ತಂಗಿಗೆ, ನನಗೆ 3 ಜನಕ್ಕೆ ಕೂರಿಸಿ ನೀ ಈ ಹಾಡಾಡು, ನೀ ಈ ಹಾಡಾಡು, ನೀ ಈ ಹಾಡಾಡು ಅಂತ. ಸಂಗೀತದ ಇನ್ನೊಂದು ಒಂದು ಮೂಮೆಂಟ್ನ ಹಂಚ್ಕೊಳ್ಳಬೇಕು ನಮ್ಮ ಫ್ಯಾಮಿಲಿಯಲ್ಲಿ. ನಮ್ಮ ಮುತ್ತಾತ, ನಮ್ಮ ತಾತ ಅವರ ತಂದೆದು, ಅವರ ಪುಣ್ಯತಿಥಿ ಸೆಪ್ಟೆಂಬರಲ್ಲಿ, ಸೆಪ್ಟೆಂಬರ್ 9ಕ್ಕೆ. ಅದಕ್ಕೆ ನಾವು ಪ್ರತಿದಿನ ಅವ್ರ ಫೋಟೋ ಇಟ್ಟು ಅಲಂಕಾರ ಮಾಡಿ ಎಡೆ ಇಟ್ಟು ಪೂಜೆ ಮಾಡಿದ ಮೇಲೆ ಸುಮಾರು 1-1.5 ಗಂಟೆ ಕಾಲ ಅವ್ರದ್ದು ಹಾರ್ಮೋನಿಯಮ್ಮು, ತಬಲ, ನಮ್ಮ ತಾತ ಹಾರ್ಮೋನಿಯಂ ನಮ್ಮ ತಾತ ನುಡಿಸೋರು, ನಾವೆಲ್ಲ ಹಾಡ್ತಿದ್ವಿ. ಯಾರೊಬ್ಬರು ತಬಲ ಬಾರಿಸೋರು, ನಮ್ಮ ಚಿಕ್ಕ ತಾತ ವೀಣೆ ನುಡಿಸೋರು, ತಂಬೂರಿ, ಈ ಎಲ್ಲ ಕೂತ್ಕೊಂಡು ನಾವೆಲ್ಲ ತಾತ ಈ ಹಾಡೋಣ, ಈ ಹಾಡೋಣ, ಈ ಹಾಡೋಣ, ಸುಮಾರು 1.5 ಗಂಟೆ ಕಾಲ ಕಳೀತಾ ಇದ್ವಿ. ಇದು ನನಗೆ ಅನದರ್ ವಂಡರ್ಫುಲ್ ಮೆಮರಿ, ಬ್ಯೂಟಿಫುಲ್ ಮೆಮರಿ ನಮಗೆ. ಸರ್, ಜನರೇಷನ್ನೇ ನೋಡಿದೆ ನಿಮ್ಮ ಫ್ಯಾಮಿಲಿ. ಸೊ ಜನ್ರೇಷನ್ ಚಿತ್ರಗಳನ್ನು ನೋಡ್ತಾ ಬರ್ತಿದೆ. ಸೊ ಜನ್ರೇಷನ್ ಚಿತ್ರಗಳಲ್ಲಿ ಆಗಿನ ಚಿತ್ರಗಳೇ ಒಂಥರ, ಇವಾಗ ಬರ್ತಿರೋ ಚಿತ್ರಗಳು ಕಾಲಕ್ಕೆ ತಕ್ಕ ಹಾಗೆ ಚೇಂಜಸ್ ಆಗಿದೆ. ಸರ್, ಇವಾಗಿನ ಚಿತ್ರಗಳ ಬಗ್ಗೆ ತಾವು ಹೇಳೋದಾದರೆ ಸರ್ ಏನು ಹೇಳೋ? ಅವತ್ತಿನ ಚಿತ್ರ ಅಂದರೆ ಅಪ್ಪಾಜಿಯವರ ಚಿತ್ರಗಳು, ಯಾವುದೇ ಚಿತ್ರ ಅಪ್ಪಾಜಿ ಅಂತಲ್ಲ, ಶಿವಣ್ಣಂದಾಗ್ಬೋದು, ರಾಘಣ್ಣಂದಾಗ್ಬೋದು, ಯಾರದೇ ಮಾಡಿದ್ರೂ ಕೂಡ ಒಂದು ಮೆಸೇಜ್ ಬೇಕಿತ್ತಷ್ಟೇ. ಜನಗಳಿಗೆ ಏನಾದ್ರು ಒಂದು ಅರ್ಥ ಕೊಡೋವಂಥ ಒಂದು ವಿಷಯಗಳು ಬೇಕು, ಅದರಿಂದ ಅವ್ರಿಗೆ ಉಪಯೋಗ ಆಗಬೇಕು. ಅಂಥ ಚಿತ್ರಗಳನ್ನೇ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಬಂದಿದ್ದು. ಇವತ್ತು ಬರ್ತಾಯಿದೆ, ಇಲ್ಲ ಅಂತಲ್ಲ, ಒಳ್ಳೊಳ್ಳೆ ಚಿತ್ರಗಳು ಇವತ್ತು ಬರ್ತಾಯಿದೆ, ಸಾಕಷ್ಟು ಬರ್ತಾಯಿದೆ. ಆದರೆ ಅದನ್ನು ನಾವು ಆ ಕಾಲ ನೆನೆಸ್ಕೊಂಡ್ರೆ ಇವತ್ತು ಅದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.